ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ 4 ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡಬಹುದಾದಂತಹ ಬ್ರೇಕ್ಫಾಸ್ಟ್ ರೆಸಿಪೀಸ್. ಸ್ಪೆಷಲಿ ಯಾರ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರೆ, ಅಂದರೆ 1 ವರ್ಷದ ಮೇಲಿನ ಮಕ್ಕಳಿರ್ತಾರೆ, ಅವರಿಗೋಸ್ಕರ ಸ್ಪೆಷಲಾಗಿ ಮಾಡಿರುವಂಥ ವಿಡಿಯೋ ಇದು. ಬೆಳಗ್ಗೆ ಎದ್ದು ಟೆನ್ಷನ್ ಆಗುತ್ತೆ ನಮಗೆ ಎಂತ ಮಾಡೋದು ಅಂತ, ಏನೂ ಇರೋದಿಲ್ಲ ಅಂತ. ಆ ಸಮಯದಲ್ಲಿ ಈ ಬ್ರೇಕ್ಫಾಸ್ಟ್ಗಳನ್ನು ಇನ್ಸ್ಟೆಂಟಾಗಿ ಹೆಲ್ದಿಯಾಗಿ ನೀವು ಮಾಡ್ಕೋಬಹುದು. ಮೊದಲಿಗೆ ರಾಗಿ ದೋಸೆ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಈನೋ ಸೋಡಾ ಪೌಡರ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಹೆಲ್ದಿಯಾಗಿ ಮಾಡ್ತಾ ಇರೋದು ಮಗುವಿಗೋಸ್ಕರ. ಇಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ರಾಗಿ ಪೌಡರನ್ನು ತೊಗೊಂಡಿದ್ದೇನೆ. ಅದೇ ಸೇಮ್ ಕಪ್ಪಲ್ಲಿ ಎಷ್ಟು ರಾಗಿ ಪೌಡರ್ ತೊಗೊಂಡಿದ್ದೇನೆ ಅಷ್ಟೇ ರವೆಯನ್ನು ಕೂಡ ತೊಗೊಂಡಿದ್ದೇನೆ. ಸೂಜಿ ಅಂತ ಹೇಳ್ತಾರೆ ನೋಡಿ, ಇಲ್ಲಿ ನಾನು ಸಣ್ಣ ರವೆಯನ್ನು ತೊಗೊಂಡಿದ್ದೇನೆ. ಇವಾಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ಹಾಗೂ ಎಲ್ಲ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ, ಬ್ಯಾಟರ್ ಇಷ್ಟು ಗಟ್ಟಿಯಾಗಿರಬೇಕು. ಒಳ್ಳೆ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಸಾಕು, ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಇವಾಗ ನಾನು ಸ್ಪೂನಲ್ಲಿ ಇದರ ಥಿಕ್ನೆಸ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಹೀಗೇ ಒಂದು 15 ನಿಮಿಷ ಇಡಬೇಕಾಗ್ತದೆ. 15 ನಿಮಿಷ ಆದಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿ ತರ್ತೇನೆ. ನೀವು ರುಬ್ಬುವಾಗ ಕೂಡ ಅಷ್ಟೇ, ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಮತ್ತು ತುಂಬಾ ತೆಳುವಾದರೆ ನಿಮಗೆ ದೋಸೆ ಮಾಡಲಿಕ್ಕೆ ಅಷ್ಟು ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿ ಇಟ್ಟರೆ ಒಳ್ಳೆಯದು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ದಪ್ಪ ಕೂಡ ಇರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬಿಲೋ 1 ಇಯರ್ ಮಕ್ಕಳಾದರೆ ಉಪ್ಪು ಹಾಕಬೇಡಿ, ಆಫ್ಟರ್ 1 ಇಯರೇ ಉಪ್ಪು ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ನಾನು ಇಲ್ಲಿ ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡಿಯೇ ದೋಸೆ ಮಾಡ್ತಾ ಇದ್ದೇನೆ. ಕಬ್ಬಿಣದ ಕಾವಲಿ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೊದಲು ಕಾವಲಿಗೆ ಎಣ್ಣೆ ಹಾಕಬೇಕಾಗುತ್ತೆ. ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೂ ದೋಸೆಯನ್ನು ತೆಳ್ಳಗೆ ಹಾಕಬೇಕು. ತೆಳ್ಳಗೆ ಹಾಕಿ ಮುಚ್ಚಿಡಬೇಕು. ಇವಾಗ ನೋಡಿ, ಒಂದು ಸೈಡ್ ಫ್ರೈ ಆಗಿದ್ದೆ, ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಎದ್ದಿದೆ ನೀವು ನೋಡ್ಬೋದು. ದೋಸೆ ಅಂಟಿಕೊಳ್ಳೋದಿಲ್ಲ, ಕಾವಲಿಗೆ ಏನೂ ಆಗೋದಿಲ್ಲ. ಕಾವಲಿಯನ್ನು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಯೂಸ್ ಮಾಡೋದಾದರೆ ನೀವು ಮೊದಲು ಸೀಸನಿಂಗ್ ಮಾಡಿದ ಮೇಲೆ ನಿಮಗೆ 2-3 ದೋಸೆ ಹಾಳಾಗ್ತದೆ. ಅದಾದಮೇಲೆ ಕರೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಕಾವಲಿ ಬಗ್ಗೆ ವಿಡಿಯೋ ಬೇಕಿದ್ದರೆ ನನ್ನ ಹತ್ರ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಸಪ್ರೇಟಾಗಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ನೋಡಿ, ಇದೇ ರೀತಿ ದೋಸೆ ಮಾಡಿದರೆ ಆಯಿತು. ಮಾತ್ರ ಪ್ರತಿ ಸಾರಿ ನೀವು ದೋಸೆ ಹಾಕುವ ಮುಂಚೆ ಎಣ್ಣೆ ಹಾಕಬೇಕಾಗ್ತದೆ. ಕಬ್ಬಿಣದ ಕಾವಲಿ ಆಗಿರೋದ್ರಿಂದ ಎಣ್ಣೆ ಹಾಕಿಯೇ ದೋಸೆ ಮಾಡಬೇಕಾಗ್ತದೆ. ಈ ದೋಸೆಗೆ ಒಂದು ಚಟ್ನಿ ರೆಡಿ ಮಾಡುವ. ಇಲ್ಲಿ ನಾನು ಪೀನಟ್ಸ್ ಹಾಗೂ ಕಡಲೆಬೇಳೆಯನ್ನು ಚೆಂದ ಮಾಡಿ ರೋಸ್ಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನಕಾಯಿ ಹಾಗೂ ಅರ್ಧ ಕಾಯಿ ತುರಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಇದು ಒಂದು ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂತಹ ದೋಸೆ. ಇನ್ನೊಂದು ರವೆಯಿಂದ ಪೊರಿಡ್ಜ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಸಣ್ಣ ತುಂಡು ಕ್ಯಾರೆಟ್ ತೊಗೊಂಡಿದ್ದೇನೆ. ಇದು ನಾನು ಮಗುವಿಗೋಸ್ಕರ ಅಂತ ಮಾತ್ರ ಮಾಡ್ತಿರೋದು. ಇದನ್ನು ಚೆಂದ ಮಾಡಿ ಸ್ಕ್ರೇಪ್ ಮಾಡಿ ತೊಗೊಂಡಿದ್ದೇನೆ ಕ್ಯಾರೆಟನ್ನು. ಹಾಗೂ ಒಣ ದ್ರಾಕ್ಷಿ ಏನಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೇನೆ. ಪ್ಯಾನ್ ಇಟ್ಟಿದ್ದೇನೆ ಹಾಗೂ ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಎಣ್ಣೆಯನ್ನು ಯೂಸ್ ಮಾಡಬೇಡಿ, ತುಪ್ಪವನ್ನೇ ಯೂಸ್ ಮಾಡಿ ಮಕ್ಕಳಿಗೆ ಮಾಡೋದಾದರೆ.
ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕಿದರೂ ಸಾಕು. ಇದು ನಾನು ರವೆ ರೋಸ್ಟ್ ಮಾಡಲಿಕ್ಕೆ ತುಪ್ಪ ಹಾಕಿರೋದು. ಸ್ವಲ್ಪ ಹೊತ್ತು ರವೆಯನ್ನು ಈ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇವಾಗ ಇದು ಆಗಿದೆ. ಈಗ ಇದಕ್ಕೆ ಸ್ಕ್ರೇಪ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ಹಾಗೂ ಒಂದು ಸ್ವಲ್ಪ ಹೊತ್ತು ತುಪ್ಪದಲ್ಲಿಯೇ ರೋಸ್ಟ್ ಮಾಡ್ತೇನೆ. ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದರ 2 ಪಟ್ಟಷ್ಟು ನೀರು ಆ್ಯಡ್ ಮಾಡ್ತೀರಲ್ವ, ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ. ಯಾಕಂದರೆ ಮಗುವಿಗೆ ಪೋರಿಜ್ ಕೊಡುವಾಗ ಅದಕ್ಕೆ ಸಾಲೋ ಮಾಡಲಿಕ್ಕೆ ಈಸಿ ಆಗಬೇಕು, ನಿಂಗಲಿಕ್ಕೆ ಈಸಿ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಇಡುವಂಥದ್ದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿಯನ್ನು ಹಾಕಿದ್ದೇನೆ ಹಾಗೂ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಪೌಡರ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಗಟ್ಟಿ ಬೆಲ್ಲ ಆದರೆ ನಿಮ್ಮ ಅಂದಾಜಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೂ ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೂ ಸ್ವಲ್ಪ ಮಿಕ್ಸ್ ಮಾಡಿದರೆ ಇದು ರೆಡಿ ಆಯಿತು. ಇನ್ನೆರಡು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನೆಕ್ಸ್ಟ್ ಹಾಕ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.